ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕ್ಕ ಮಕ್ಕಳಿಗೆ ಅಂದರೆ 7ರಿಂದ 8 ವರ್ಷದ ಮಕ್ಕಳಿಗೆ ಯಾವ ರೀತಿ ಫ್ರಾಕ್ನ ಇವಾಗಿರೋಂಥ ಟ್ರೆಂಡಿ ಇರೋಂಥ ಫ್ರಾಕ್ನ ಯಾವ ರೀತಿ ಹೊಲಿಯೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ನೆರಿಗೆ ಹಿಡಿಯೋದಕ್ಕೋಸ್ಕರ ಸ್ಯಾರಿನ ಈ ರೀತಿ ಫೋಲ್ಡ್ ಮಾಡಿ ನಮಗೆ ಎಷ್ಟು ನೆರಿಗೆ ಬೇಕೋ ಅಷ್ಟು ನಾವು ಆಮೇಲೆ ಅವ್ರದ್ದು ಸೊಂಟದ ಸುತ್ತಳತೆ ಎಷ್ಟಿದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೋದು. ಇವಾಗ ಫಸ್ಟು ಸೊಂಟದಿಂದ ಕಾಲ್ವರೆಗೆ ಎಷ್ಟಿದೆ ಅವ್ರ ಅಳತೆ ಅಷ್ಟಕ್ಕೆ ಮಾರ್ಕ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸ್ಯಾರಿನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಬ್ಲೌಸ್ಗೆ ಸಪ್ರೇಟು ಬ್ಲೌಸ್ ಪೀಸ್ ಇರುತ್ತೆ, ಸೆರಗತ್ರ ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ನೆರಿಗೆನ ಈ ರೀತಿ ಸಣ್ಣದಾಗಿ ಹಿಡಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಫ್ರಾಕ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮದು ಯಾವುದೇ ಹಳೆ ಸೀರೆಯಲ್ಲಿ ಕೂಡ ತುಂಬ ಬ್ಯೂಟಿಫುಲ್ ಆಗಿರೋಂಥ ಫ್ರಾಕ್ ರೆಡಿ ಮಾಡ್ಬೋದು. ಇವಾಗ ಫ್ರಾಕ್ ಮೇಲ್ಗಡೆ ಹೊಲಿಯೋದಕ್ಕೋಸ್ಕರ ಈ ರೀತಿ ಲೈನಿಂಗ್ನ ಫಸ್ಟ್ ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಮಾರ್ಜಿನ್ಗೋಸ್ಕರ 1/2 ಇಂಚ್ ಮತ್ತು ಲೆಂತು ಸೊಂಟದಿಂದ ಭುಜದವರೆಗೆ ಇರೋಂಥ ಲೆಂತು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿ ಅದರಿಂದ 1/2 ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಎರಡು ಸೈಡು ಒಂದೇ ಸಮ ಇರೋ ರೀತಿ ಈ ರೀತಿ ಫೋಲ್ಡ್ ಮಾಡಿ ಕಟಿಂಗ್ ಮಾಡಿ ತೆಗೀರಿ. ಬ್ಯಾಕ್ ಮತ್ತು ಫ್ರಂಟಲ್ಲಿ ಎರಡು ಸೈಡು ಒಂದೇ ಸಮ ಬರಬೇಕಾಗುತ್ತೆ. ಇವಾಗ ನೆಕ್ ವಿಡ್ತು ಮತ್ತು ಭುಜ ಎರಡೂ ಸೇರಿ ಈ ರೀತಿ 4 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಚೆಸ್ಟ್ ಬಂದು 22 ಇಂಚ್ ಇರೋದರಿಂದ 4 ಇಂಚ್ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಇದು ಚಿಕ್ಕ ಮಕ್ಕಳದ್ರಾಗಿರೋದ್ರಿಂದ 2 ಇಂಚ್ ನೆಕ್ ಬಿಡ್ತು ಮತ್ತು 2 ಇಂಚ್ ಭುಜ ಸಾಕಾಗುತ್ತೆ. ಇವಾಗ ಫ್ರಂಟ್ ಡೀಪು ಕೂಡ ಅಷ್ಟೇ 4 ಇಂಚ್ಗೆ ಮಾರ್ಕ್ ಮಾಡಿ, ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪು ಎರಡೂ ಕೂಡ 4 ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ 1/2 ಇಂಚ್ ಮತ್ತು 1 ಇಂಚ್ಗೆ ಆರ್ಮೋಲ್ ಹತ್ರ 1/2 ಇಂಚ್ ಮತ್ತು 1 ಇಂಚ್ಗೆ ಶೇಪ್ ತೆಗೀರಿ. ಇದು 22 ಆಗಿರೋದ್ರಿಂದ ಅವ್ರದ್ದು ಫಸ್ಟ್ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಅಳತೆಯಲ್ಲಿ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದಕ್ಕಿಂತ ಎಕ್ಸ್ಟ್ರಾ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ಇಟ್ಟು ಸ್ಟಿಚ್ ಮಾಡಿ. ಈಗ ಎಕ್ಸ್ಟ್ರಾ ಇರೋಂಥದ್ದನ್ನ ಬಟ್ಟೆನ ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಇವಾಗ ಫ್ರಂಟಲ್ಲಿ ನಿಮಗೆ ಯಾವ ಡಿಸೈನ್ ಯಾವ ಶೇಪ್ ಬೇಕಾಗುತ್ತೆ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಈ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳಿಗೆ 4 ಇಂಚಸ್ ಆದರೆ ಸಾಕಾಗುತ್ತೆ ನೆಕ್ ಡೀಪು. ಇವಾಗ ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಡಿಸೈನ್ನ ಕಟ್ ಮಾಡ್ತಾಯಿದ್ದೀನಿ. ಇದರ ಸ್ಟಿಚಿಂಗ್ ವಿಡಿಯೋನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಯಾವ ರೀತಿ ಬಂದಿದೆ ಡಿಸೈನಾಗಿ ಫ್ರಾಕ್ ಅನ್ನೋದನ್ನು. ಇವಾಗ ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ 4 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ ರೌಂಡ್ ಶೇಪಲ್ಲಿ ಕಟಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಡಿಸೈನ್ ಇರಲಿ ಫ್ರಾಕ್ ಅನ್ನೋದಕ್ಕೆ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಇದು ಜಿಪ್ ಹಾಕೋದಕ್ಕೆ ಫಸ್ಟೇ ಈ ರೀತಿ ಓಪನ್ ಈ ರೀತಿ ನಾವು ಮಧ್ಯದಲ್ಲಿ ಕಟಿಂಗ್ ಮಾಡೋದ್ರಿಂದ ಜಿಪ್ ಹಾಕೋದು ತುಂಬ ಸುಲಭವಾಗಿ ಜಿಪ್ನ ಹಾಕ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ರೀತಿ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಜಿಪ್ನ ಅಟ್ಯಾಚ್ ಮಾಡೋದು ಅಂತ. ಇವಾಗ ಇದು ಫ್ರಾಕ್ಗೆ ಬಫ್ ಸ್ಲೀವ್ಸ್ನ ಇಡ್ತಾ ಇದ್ದೀನಿ. ಇವಾಗ ಬಫ್ ಸ್ಲೀವ್ಸ್ಗೆ ಈ ರೀತಿ ಫೋಲ್ಡ್ ಮಾಡಿ ಫಸ್ಟ್ ಎಡ್ಜಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅವ್ರದ್ದು ಸ್ಲೀವ್ಸ್ ಉದ್ದ ಬಂದು 4 ಇಂಚ್ ಇರೋದ್ರಿಂದ 4 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ. ಚಿಕ್ಕ ಮಕ್ಕಳ ಲೆಹಂಗಾ ಫ್ರಾಕ್ ಅವ್ರದ್ದು ಸ್ಲೀವ್ಸ್ ಉದ್ದ ಎಷ್ಟಿದೆ ಅಷ್ಟಕ್ಕೆ ಅಳತೆ ತಗೊಂಡು ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೋಸ್ಕರ ಇವಾಗ ಫಸ್ಟ್ 3.5 ಇಂಚು ಯಾವುದೇ ರೀತಿ ಶೇಪ್ನ ತೆಗೆಯುವಾಗಿಲ್ಲ. 3.5 ಇಂಚ್ ಆದಮೇಲೆ ಈ ರೀತಿ ನೀಟಾಗಿ ಶೇಪ್ ಕೊಡಿ. ಇದನ್ನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ನೆರಿಗೆನೇ ಹಿಡಿಬೇಕು ಅನ್ನೋದನ್ನು. ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾನೇ ಸೇರಿಸಿ ಫ್ರಂಟ್ ಶೇಪ್ ಯಾವುದನ್ನು ಕೂಡ ತೆಗೆಯೋಂಥ ಅವಶ್ಯಕತೆ ಇರೋದಿಲ್ಲ ಬಫ್ ಸ್ಲೀವ್ಸ್ಗೆ. ಇವಾಗ ಬಫ್ ಸ್ಲೀವ್ಸ್ ಕೂಡ ರೆಡಿ ಆಯಿತು.
ಇವಾಗ ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಸ್ಯಾರಿದು ಪಲ್ಲು ಬರುತ್ತಲ್ಲ, ಅದಕ್ಕೋಸ್ಕರ ನಾನು ಮೇಲ್ಗಡೆ ಫ್ರಾಕ್ ಮೇಲ್ಗಡೆ ಭಾಗಕ್ಕೆ ಪಲ್ಲುನ ಹಾಕ್ತಾಯಿದ್ದೀನಿ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ಲೈನಿಂಗ್ ಬಟ್ಟೆನೆಲ್ಲ ಎಲ್ಲನೂ ಇದ್ರ ಮೇಲ್ಗಡೆ ಇಟ್ಟು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಆಮೇಲೆ ಇಟ್ಟಿದ್ನಿಲ್ಲ ಅಂತಂದರೆ ಹೊಲಿಯೋದಕ್ಕೆ ತುಂಬ ತೊಂದರೆ ಆಗುತ್ತೆ ಅದರಿಂದ. ಸ್ಲೀವ್ಸ್ಗೆ ನಾನು ಸ್ಯಾರಿ ಬಟ್ಟೆನೇ ಸ್ಲೀವ್ಸ್ಗೆ ಹಾಕ್ತಾಯಿದ್ದೀನಿ. ಆವಾಗ ಕಾಂಟ್ರಾಸ್ಟ್ ಕಲರು ಎರಡು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅದರಿಂದ. ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ರೆಡಿ ಆಯಿತು. ಸ್ಲೀವ್ಸ್ನ ಇದ್ರ ಮೇಲ್ಗಡೆ ಇಟ್ಟು ಕಟ್ ಮಾಡ್ಕೊಳ್ಳಿ. ಯಾವುದೇ ಫ್ರಾಕು ಅಥವಾ ಲೆಹಂಗಾಗಾದರೂ ಅಷ್ಟೇ, ಲಂಗ ಯಾವ ಕಲರ್ ಬಂದಿರುತ್ತೆ ಮ್ಯಾಚಿಂಗ್ ಸ್ಲೀವ್ಸ್ನೂ ಕೂಡ ಅದೇ ರೀತಿ ಇಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ.